ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ರಾಜಸ್ಥಾನಿಗೆ ಟ್ರಾವೆಲಿಂಗ್ ಮಾಡೋದು. ರಾಜಸ್ಥಾನಲ್ಲಿ ಒಂದು ಟೂರಿಸಂ ಪ್ಲೇಸ್ ಉಂಟು, ಅದರ ಬಗ್ಗೆ ಇವತ್ತು ಮಾತಾಡೋದು. ಸ್ವಲ್ಪ ಸೌಂಡ್ ಚೇಂಜ್ ಆಗಿರ್ಬೋದು. ನಿನ್ನೆ ನಮ್ಮ ಊರಿನಲ್ಲಿ ಗಣೇಶ ಚತುರ್ಥಿ, ಹಾಗೆ ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿ ಅದರ ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡಿದ್ದೇನೆ, ಹೋಗಿ ನೋಡಿ. ಹಾಗೆ ನಾವು ಇವತ್ತು ರಾಜಸ್ಥಾನ ಎಂಬ ಸ್ಥಳಕ್ಕೆ ಹೋಗುದು. ರಾಜಸ್ಥಾನದಲ್ಲಿ ಒಂದು ಪ್ಲೇಸ್ ಉಂಟು, ಆ ಪ್ಲೇಸ್ನ ಹೆಸರು ನೆಕ್ಸ್ಟ್ ಹೇಳ್ತೇನೆ. ಈಗ ನಾವು ಫಸ್ಟಿಗೆ ರಾಜಸ್ಥಾನ ಬಗ್ಗೆ ಮಾತಾಡುವ. ಈಗ ಸ್ವಲ್ಪ ನಾವು ರಾಜಸ್ಥಾನದ ಬಗ್ಗೆ ಮಾತಾಡುವ. ರಾಜಸ್ಥಾನ ಯಾವ ಕ್ಯಾಪಿಟಲ್, ಯಾವ ರಾಜ್ಯದಲ್ಲಿ ಇರುವುದು? ಜೈಪುರ್ ರಾಜ್ಯದಲ್ಲಿ ಇರುವುದು. ಈ ರಾಜಸ್ಥಾನ ಯಾವಾಗ ಫಾರ್ಮೇಷನ್ ಆದದ್ದು? 1949 ಮಾರ್ಚ್ 30ಕ್ಕೆ ಫಾರ್ಮೇಷನ್ ಆಯಿತು. ಇದು ಎಷ್ಟು ಎತ್ತರ, ಎಷ್ಟು ಎವಲ್ಯೂಷನ್ ಉಂಟು ಅಂದರೆ 225 ಮೀಟರ್ ಅಂತ ಕಾಣ್ತದೆ. ಈಗ ನಾನು ಸ್ವಲ್ಪ ರಾಜಸ್ಥಾನದ ಬಗ್ಗೆ ಮಾತಾಡುವ. ಈಗ ನಾವು ರಾಜಸ್ಥಾನದಲ್ಲಿ ಇರುವ ಒಂದು ಟಾಪ್ ಹಿಲ್ ಸ್ಟೇಷನ್ ಬಗ್ಗೆ ಮಾತಾಡುವ, ಶಿಖರ ಬಗ್ಗೆ ಮಾತಾಡುವ, ಬನ್ನಿ. ಈಗ ನಾವು ರಾಜಸ್ಥಾನದಲ್ಲಿ ಇರೋ ಒಂದು ಶಿಖರ ಬಗ್ಗೆ ಮಾತಾಡೋದು. ಈ ಶಿಖರದ ಹೆಸರು ಗುರು ಶಿಖರ ಅಂತ. ಇದು ಯಾವ ಜಿಲ್ಲೆಯಲ್ಲಿ ಇರುವುದು? ಸಿರೋಯಿ ಜಿಲ್ಲೆಯಲ್ಲಿ ಇರುವುದು, ರಾಜಸ್ಥಾನದಲ್ಲಿ. ಗುರು ಶಿಖರಗೆ ಯಾವಾಗ ಹೆಸರು ಬಂತು? ವಿಷ್ಣುವಿನ ಅವತಾರವಾದ ದತ್ತಾತ್ರೇಯದ ನಂತರ ಇದಕ್ಕೆ ಹೆಸರು ಬಂತು. ಹೆಸರು ಗುರುವಿನ ಶಿಖರ, ಇಲ್ಲದ್ರೆ ಗುರು ಶಿಖರ ಅಂತ ಹೆಸರಿಸಲಾಗಿದೆ ಈ ಗುರು ಶಿಖರಿಗೆ. ಸಿರೋಯಿ ಜಿಲ್ಲೆಯಲ್ಲಿ ಇರುವ ಈ ಗುರು ಶಿಖರ ಎಷ್ಟು ಎತ್ತರದಲ್ಲಿ ಉಂಟು? 1722 ಮೀಟರ್ ಎತ್ತರದಲ್ಲಿ ಉಂಟು ಈ ಸಿರೋಯಿ ಜಿಲ್ಲೆಯಲ್ಲಿರುವ ಈ ಗುರು ಶಿಖರ. ಈ ಗುರು ಶಿಖರದ ಕೆಳಗೆ ಬರುವ ಕೆಲವು ಪರ್ವತ ಉಂಟು, ಅದ್ಭುತ ಪರ್ವತಗಳು, ಅರವಳಿ ಶ್ರೇಣಿಗಳು. ಈ ಪ್ಲೇಸಿನಲ್ಲಿ ಒಂದು ಟೆಂಪಲ್ ಉಂಟಂತ, ದತ್ತಾತ್ರೇಯ ಟೆಂಪಲ್ ಉಂಟಂತ, ನನಗೆ ಸರಿಯಾಗಿ ಗೊತ್ತಿಲ್ಲ. ಇವತ್ತಿನ ವಿಡಿಯೋನಲ್ಲಿ ಸ್ವಲ್ಪ ಸೌಂಡ್ ಚೇಂಜ್ ಆಗಿದೆ. ನಿನ್ನೆ ಗಣೇಶ ಚತುರ್ಥಿ ಹಾಗೆ ಮೆರವಣಿಗೆಯಲ್ಲಿ ಬೊಬ್ಬೆ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಸೌಂಡ್ ಚೇಂಜ್ ಆಗಿದೆ. ಹಾಗೆ ನಿನ್ನೆ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡಿದ್ದೇನೆ, ನಾನು ಮತ್ತು ಫ್ರೆಂಡ್ ಕೊಲಾಬ್ ಮಾಡಿ ಒಂದು ರೀಲ್ಸ್ ಮಾಡಿದ್ದೇನೆ, ಹೋಗಿ ಲೈಕ್ ಮಾಡಿ. ಅದರ ಲಿಂಕ್ ಕೊಡೋದಿಲ್ಲ, ಇನ್ಸ್ಟಾಗ್ರಾಮ್ನ ಐಡಿ ಹೇಳ್ತೇನೆ, ಅಶ್ವಥ್ AGF ಅಂತ, ಅದಕ್ಕೆ ಹೋಗಿ ನೋಡಿ, ಒಳ್ಳೆ ರೀಲ್ಸ್. ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ನೆಕ್ಸ್ಟ್ ಒಂದು ವಿಡಿಯೋ ಬರ್ತದೆ, ಅಲ್ಲಿಗೆ ಹೋಗಿ ಒಂದು ಚಾರಿತ್ರ್ಯ ಪ್ಲೇಸ್ ಉಂಟು, ಅದರ ಬಗ್ಗೆ ಹೇಳ್ತೇನೆ ಕ್ಲಿಯರ್ ಆಗಿ. ನಮ್ಮ ಊರಲ್ಲಿ ಇರುವುದು, ಅದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಅಲ್ಲಿವರೆಗೆಲ್ಲರಿಗೆ ಬೈ ಬೈ. ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಎಲ್ಲರಿಗೆಲ್ಲರಿಗೆ ಬೈ ಬೈ.